ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಶೋಧ ಕಾರ್ಯ ನಡೆಯಿತು. ಆದರೆ ಇವತ್ತು ಶೋಧ ಕಾರ್ಯ ನಡೆದಿದ್ದು ಬಾಕಿ ಉಳಿದಂತಹ 13ನೇ ಸ್ಪಾಟ್ನಲ್ಲಿ ಅಲ್ಲ, ಹೊಸದಾದಂತಹ 15ನೇ ಸ್ಪಾಟ್ನಲ್ಲಿ. ಆದರೆ ಆ 15ನೇ ಸ್ಪಾಟ್ನಲ್ಲಿ ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ರು, ಯಾವುದೇ ಕಳೇಬರ ಲಭ್ಯವಾಗಿಲ್ಲ. 15ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಶೋಧ ಕಾರ್ಯ ಮುಕ್ತಾಯ ಆಗಿದೆ, ಪರಿಶೋಧನೆ ಮುಕ್ತಾಯ ಆಗಿದೆ. ಕಲ್ಲೇರಿ ಸಮೀಪದ ಬಳಿಯಾರ್ನ ದಟ್ಟ ಅರಣ್ಯ ಪ್ರದೇಶದಲ್ಲಿ ಮಹಜರು ಕಾರ್ಯವನ್ನ ನಡೆಸಲಾಗಿತ್ತು. ಅನಾಮಧೇಯ ತೋರಿಸಿದ್ದಂತಹ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಮಣ್ಣನ್ನ ಅಗೆದು ಪರಿಶೀಲನೆ ಮಾಡಿದ್ರು. ಮಿನಿ ಜೆಸಿಬಿಯನ್ನ ಬಳಸಿ ಶೋಧ ಕಾರ್ಯವನ್ನ ನಡೆಸಲಾಗಿತ್ತು. ಆದರೆ ಶೋಧ ಕಾರ್ಯದ ಸಂದರ್ಭದಲ್ಲಿ 15ನೇ ಸ್ಪಾಟ್ನಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಸ್ಪಾಟ್ ಇದು. ಈ ಕಲ್ಲೇರಿ ಅನ್ನುವಂತಹ ಪ್ರದೇಶ ದೂರುದಾರನ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಪ್ರದೇಶ. ಆ ಕಾರಣಕ್ಕಾಗಿ ಈ ಜಾಗದಲ್ಲಿ ಖಂಡಿತವಾಗಿಯೂ ಏನಾದರೂ ಸಿಗಬಹುದು ಅನ್ನುವಂತಹ ಚರ್ಚೆಗಳಾಗ್ತಾ ಇದ್ವು. ಆದ್ರೆ 15ನೇ ಸ್ಪಾಟ್ನಲ್ಲೂ ಕಳೆ ಬರಹದ ಯಾವುದೇ ಗುರುತುಗಳು ಪತ್ತೆಯಾಗಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 15ನೇ ಪಾಯಿಂಟ್ನಲ್ಲಿ 5 ರಿಂದ 6 ಅಡಿ ಭೂಮಿಯನ್ನ ಅಗೆದು ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಮಿನಿ ಜೆಸಿಬಿಯನ್ನ ಬಳಸಲಾಗಿದೆ, ಕಾರ್ಮಿಕರನ್ನ ಬಳಸಲಾಯಿತು ಶೋಧ ಕಾರ್ಯಾಚರಣೆಗೆ. ಆದರೆ 5 ರಿಂದ 6 ಅಡಿ ಭೂಮಿಯನ್ನ ಅಗೆದ್ರೂ ಕೂಡ 15ನೇ ಸ್ಪಾಟ್ನಲ್ಲಿ ಕಲ್ಲೇರಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಬಳಿಯಾರ್ ಅನ್ನುವಂತಹ ಅರಣ್ಯ ಪ್ರದೇಶ, ಆ ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ನಡೆದಂತಹ ಮಹಜರು ಪ್ರಕ್ರಿಯೆ, ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹು ಪತ್ತೆಯಾಗಿಲ್ಲ ಅನ್ನೋದು ಕಾರ್ಯಾಚರಣೆ ಮುಕ್ತಾಯವಾದ ಬಳಿಕ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಇವತ್ತಿನ ಎಸ್ಐಟಿಯ ಕಾರ್ಯಾಚರಣೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ಕಳೆದೊಂದು ವಾರದಿಂದ ನೇತ್ರಾವತಿಯ ಸುತ್ತಮುತ್ತಲಿನ ಪ್ರದೇಶ, ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತಲಿನ ಪ್ರದೇಶ, ಆ ಬಂಗ್ಲಗುಡ್ಡ, ನೇತ್ರಾವತಿಯ ತಟ, ಅಲ್ಲಿ ಈ ದೂರುದಾರ ಗುರುತಿಸಿದ್ದಂತಹ 13 ಸ್ಪಾಟ್ಗಳನ್ನ ಗುರಿಯಾಗಿಸಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗಿತ್ತು. 13ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ ನಡೆಸೋದು ಬಾಕಿ ಇದೆ. 13ನೇ ಸ್ಪಾಟ್ನಲ್ಲಿ ಆಗಿಲ್ಲ. ಅದನ್ನ ಹೊರತುಪಡಿಸಿ, ಅದನ್ನ ಬಿಟ್ಟು ಇವತ್ತು ಸೀದಾ ಹೊಸ ಸ್ಪಾಟ್ಗೆ ಎಂಟ್ರಿ ಆದ್ರು ಎಸ್ಐಟಿ ಅಧಿಕಾರಿಗಳು. ಅದು 15ನೇ ಸ್ಪಾಟ್ ಧರ್ಮಸ್ಥಳದ ಕಲ್ಲೇರಿ ಪ್ರದೇಶ ಏನಿದೆ, ಆ ಕಲ್ಲೇರಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಬಳಿಯಾರ್ ಅರಣ್ಯದಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಯಿತು. ಈ ಕಾರ್ಯಾಚರಣೆ ಯಾಕೆ ಕುತೂಹಲವನ್ನ ಕೆರಳಿಸಿತ್ತು ಅಂದ್ರೆ, ದೂರುದಾರ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಂತಹ ಒಂದು ಮಾಹಿತಿಯ ಕಾರಣಕ್ಕಾಗಿ. ಏನು ಆ ಮಾಹಿತಿ? 2010ರಲ್ಲಿ ಬಾಲಕಿಯೊಬ್ಬಳ ಶವವನ್ನ ಮೇಲ್ವಿಚಾರಕರ ಸೂಚನೆಯ ಮೇರೆಗೆ ನಾನು ಹೂತಿದ್ದೆ ಅಂತ ಹೇಳಿ ಆತ ದಕ್ಷಿಣ ಕನ್ನಡ ಎಸ್ಪಿಗೆ ಆವತ್ತು ಕಂಪ್ಲೇಂಟ್ ಅನ್ನ ಕೊಟ್ಟನಲ್ಲ, ಆವತ್ತು ಅದರಲ್ಲಿ ಮೆನ್ಷನ್ ಮಾಡಿದ್ದ. ಹಾಗಾಗಿ ಎಲ್ಲರ ಕುತೂಹಲ ಇದ್ದಿದ್ದು ಈ ಜಾಗದ ಮೇಲೆ. ಶಾಲಾ ಬಾಲಕಿಯೊಬ್ಬಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ ಆತ ಆರೋಪಿಸಿದ್ದ. ಶಾಲಾ ಬಾಲಕಿಯ ಮೈ ಮೇಲೆ ಕೇವಲ ಆಕೆಯ ಶಾಲೆಯ ಯೂನಿಫಾರ್ಮ್ನ ಆ ಶರ್ಟ್ ಮಾತ್ರ ಆಯಿತು, ಸಮವಸ್ತ್ರ ಮಾತ್ರ ಆಯಿತು, ಸ್ಕರ್ಟ್ ಇರಲಿಲ್ಲ. ಆಕೆಯ ದೇಹದಲ್ಲಿ ಯಾವುದೇ ಒಳ ಉಡುಪು ಇರಲಿಲ್ಲ. ಆಕೆಯ ದೇಹದ ಮೇಲೆ ಲೈಂಗಿಕ ದೌರ್ಜನ್ಯದ ಮಾರ್ಕಿತ್ತು ಅಂಥೇಳಿ ಗಂಭೀರ ಆರೋಪವನ್ನ ಮಾಡಿದ್ದ ದೂರುದಾರ. ಅದಾದ ಬಳಿಕ ಮೇಲ್ವಿಚಾರಕ ಕೊಟ್ಟಂತಹ ಸೂಚನೆಯ ಮೇರೆಗೆ ನಾನು ಆ ಬಾಲಕಿಯನ್ನ ಆಕೆಯ ಸ್ಕೂಲ್ ಬ್ಯಾಗ್ ಸಮೇತ ಹೂತು ಹಾಕಿದ್ದೆ. ಕಲ್ಲೇರಿಯಿಂದ ಸುಮಾರು 500 ಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶದಲ್ಲಿ. ಆ ಘಟನೆ, ಆ ಸನ್ನಿವೇಶ ನನಗಿವತ್ತಿಗೂ ಕೂಡ ಕಾಡ್ತಾ ಇದೆ, ನನಗಿವತ್ತಿಗೂ ಕೂಡ ಪಾಪ ಪ್ರಜ್ಞೆ ಕಾಡೋ ಹಾಗೆ ಮಾಡಿದೆ ಅಂತ ಹೇಳಿ ಆತ ದೂರಿನಲ್ಲಿ ಉಲ್ಲೇಖಿಸಿದ್ದ. ಆ ಕಾರಣಕ್ಕಾಗಿನೇ ಬಳಿಯಾರ್ನಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ ಮಾಡಿದ್ರಲ್ಲ, ಸರ್ಪ್ರೈಸಿಂಗ್ ಸ್ಪಾಟ್ ಇದು, ಹೊಸ ಸ್ಪಾಟ್ ಇದು. ಅಂದ್ರೆ ಇಷ್ಟು ದಿನ ಮಹಜರು ಮಾಡ್ತಾ ಇದ್ದಂತಹ ಆ ಪ್ರದೇಶವನ್ನ ಬಿಟ್ಟು ಬೇರೆ ಜಾಗಕ್ಕೆ ಬಂದು ಶೋಧ ಕಾರ್ಯವನ್ನ ಮಾಡಿದ್ದಾರೆ. ಬಟ್ ಅಲ್ಲಿ ಏನೂ ಸಿಗ್ಲಿಲ್ಲ. ಬಳಿಯಾರ್ನ ಈ ಗೋಂಗ್ರಥಾರ್ ಅನ್ನುವಂತಹ ಪ್ರದೇಶ, ಆ ಪ್ರದೇಶದಲ್ಲಾದಂತಹ ಶೋಧ ಕಾರ್ಯ ಕಲ್ಲೇರಿಯಿಂದ, ಆತ ಉಲ್ಲೇಖ ಮಾಡಿದ್ದಂತಹ ಕಲ್ಲೇರಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ದಟ್ಟಾರಣ್ಯ ಆಯಿತು. ಅಲ್ಲಿ ಸಂಜೆಯವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡಿದ್ರು. ಮಿನಿ ಜೆಸಿಬಿಯನ್ನ ಬಳಸಿದ್ದಾರೆ, ಕಾರ್ಮಿಕರನ್ನ ಬಳಸಿದ್ದಾರೆ, 5 ರಿಂದ 6 ಅಡಿ ಮಣ್ಣನ್ನ ಅಗ್ದಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಬಿಗಿ ಭದ್ರತೆಯಲ್ಲಿ ಮಹಜರು ಕಾರ್ಯ ನಡೆಯಿತು. ಕಂದಾಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ, ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ, ಎಫ್ಎಸ್ಎಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಯಿತು.
ಆದ್ರೆ ಎಷ್ಟೇ ಶೋಧ ಮಾಡಿದ್ರು, ಎಷ್ಟೇ ಹುಡುಕಾಡಿದ್ರು ಅಲ್ಲಿ ಯಾವುದೇ ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ದೂರುದಾರನ ಜೊತೆಗೆ ಬರಿಗೈನಲ್ಲಿ ಇವತ್ತು ವಾಪಸ್ಸಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಈ 15ನೇ ಸ್ಪಾಟ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದ್ದಂತಹ ಸ್ಪಾಟ್. ಆ ದೂರುದಾರ ತನ್ನ ಕಂಪ್ಲೇಂಟ್ ನಲ್ಲಿ ಆ ಬಾಲಕಿಯನ್ನ ಹೂತು ಹಾಕಿದ್ದು ನನ್ಗೆ ಇವತ್ತಿಗೂ ಕೂಡ ಕಾಡ್ತಾ ಇದೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಂತಹ ಸ್ಥಳದಲ್ಲಿ ನಡೆದಿರುವಂತಹ ಮಹಜರು ಕಾರ್ಯ. ಬಟ್ ಮಹಜರು ಮಾಡಿದ್ರು ಏನೂ ಸಿಗಿಲ್ಲ. ಆ ಪ್ರದೇಶದಲ್ಲಿ ಬೇರೆ ಯಾವುದಾದ್ರೂ ಸ್ಪಾಟ್ಗಳನ್ನ ಗುರುತು ಮಾಡಲಾಗಿದೆಯಾ ಅಥವಾ ಆ ಜಾಗದಲ್ಲಿ ಕಾರ್ಯಾಚರಣೆ ಇಲ್ಲಿಗೆ ಮುಕ್ತಾಯ ಆಗಿದೆಯಾ? ಏನ್ ಮಾಹಿತಿ ಸಿಗ್ತಾ ಇದೆ? ಎಸ್ಐಟಿ ಮೂಲಗಳಿಂದ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಕಿರಣ್? ವಿದ್ಯಾ, ದೂರುದಾರನ ಕಲ್ಲೇರಿ ರಹಸ್ಯ ಭೇದಿಸಲಿಕ್ಕೆ ಇವತ್ತು ಎಸ್ಐಟಿ ಮುಂದಾಗಿತ್ತು. ಇವತ್ತು ಈ ಜಿಪಿಆರ್ ಏನಿದೆ ಆ ಒಂದು ಇದರಿಂದ ಮಷೀನ್ ಅನ್ನ ತಂದುಕೊಂಡು ಪಾಯಿಂಟ್ ನಂಬರ್ 13 ಅನ್ನ ಇವತ್ತು ಸ್ಥಳ ಪರಿಶೋಧನೆಗೆ ಮುಂದಾಗಬೇಕಾಗಿತ್ತು. ಆದರೆ ಮಿಷನ್ ಬರದ ಹಿನ್ನೆಲೆಯಲ್ಲಿ ಈ ಕಲ್ಲೇರಿ ರಹಸ್ಯವನ್ನ ಭೇದಿಸಲಿಕ್ಕೆ ಎಸ್ಐಟಿ ಮುಂದಾಗಿತ್ತು. ಹಾಗೇನೆ ಈ ದೂರುದಾರನನ್ನ ಕರ್ಕೊಂಡು ಎಲ್ಲಿ ಕಲ್ಲೇರಿ ರಹಸ್ಯ ಅಂದ್ರೆ ಕಲ್ಲೇರಿಯಲ್ಲಿ ತಾನು ಒಂದು ಬಾಲಕಿಯ ಶವವನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದ ಆತ. ಅಪ್ರಾಪ್ತ ಬಾಲಕಿ ಅಂದ್ರೆ ಶಾಲಾ ಬಾಲಕಿಯ ಒಂದು ಶವವನ್ನ ಹೂತಿಟ್ಟಿದ್ದೇನೆ ಅಂತ ಆತ ಹೇಳಿದ್ದ. ಆತ ಪತ್ರದಲ್ಲಿ ಕೂಡ ಉಲ್ಲೇಖ ಮಾಡಿದ್ದ, ಹೇಳಿಕೆಯನ್ನ ಕೂಡ ನೀಡಿದ್ದ. ಮತ್ತು ಆ ಒಂದು ಘಟನೆ ತನ್ನ ಮನಸ್ಸಿಗೆ ತುಂಬಾ ನೋವು ಉಂಟು ಮಾಡಿತ್ತು, ಮತ್ತೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಅನ್ನೋದನ್ನ ಆತ ಉಲ್ಲೇಖ ಮಾಡಿದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಕಲ್ಲೇರಿ ರಹಸ್ಯ ಇದೆ, ಕಲ್ಲೇರಿಯ ಘಟನೆ ಇದೆ, ತುಂಬಾ ಕುತೂಹಲ ಕೆರಳಿಸಿತ್ತು. ಮತ್ತೆ ತುಂಬಾ ಜನರು ಕೂಡ ಅಲ್ಲಿ ಏನಾದ್ರೂ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತೆ ಅನ್ನುವ ಒಂದು ನಂಬಿಕೆ ಕೂಡ ಇಟ್ಕೊಂಡಿದ್ರು. ಮತ್ತೆ ಆತ ಕೂಡ ಅಂದ್ರೆ ಆತನನ್ನು ಯಾರು ಬೆಂಬಲಿಸ್ತಾ ಇದ್ದಾರೆ ಅವರು ಕೂಡ ಇಟ್ಕೊಂಡು. ಆದ್ರೆ ಆತ ಇವತ್ತು ಕರ್ಕೊಂಡು ಹೋದ ನಂತರ ಅದು ಕಲ್ಲೇರಿಯಿಂದ 500 ಮೀಟರ್ ದೂರ ಅಂದ್ರೆ ಕಲ್ಲೇರಿಯಲ್ಲಿರುವಂತಹ ಒಂದು ಏನು ಪೆಟ್ರೋಲ್ ಬ್ಯಾಂಕ್ ಇದೆ ಅಲ್ಲಿಂದ 500 ಮೀಟರ್ ದೂರದಲ್ಲಿ ಆತ ಶಾಲಾ ಬಾಲಕಿಯ ಒಂದು ಶವವನ್ನ 2010ರಲ್ಲಿ ಹೂತಿದ್ದೇನೆ ಅಂತ ಹೇಳಿದ್ದ. ಆದ್ರೆ ಆ ಜಾಗ ಇಲ್ಲಿಂದ 1 ಕಿಲೋಮೀಟರ್ ದೂರಿದೆ, ಬೋಳಿಯಾರ್ ಭಾಗದ ದಟ್ಟಾರಣ್ಯ ಪ್ರದೇಶಕ್ಕೆ ಆತ ಕರ್ಕೊಂಡು ಹೋದ. ಅಲ್ಲಿ ಎಸ್ಐಟಿ ಅಧಿಕಾರಿಗಳನ್ನ ದಟ್ಟಾರಣ್ಯದ ಒಳಗೆ ಕರ್ಕೊಂಡು ಹೋಗ್ಕೊಂಡು ತಾನು ಹೂತಿಟ್ಟಿದ್ದಂತಹ ಜಾಗವನ್ನ ತೋರಿಸಿ ಅಲ್ಲಿಯೇ ಅಗಿಬೇಕು ಅಂತ ಆತ ನಿರ್ದೇಶನ ಕೊಟ್ಟಿದ್ದ ಕೂಡ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಹಾಗೆ ಎಸಿ ಅವರು ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹಾಗೆ FSL ಟೀಮ್ ಎಲ್ಲರೂ ಅಲ್ಲಿ ಹೋಗಿಕೊಂಡು ಆ ಜಾಗವನ್ನ ಕಾರ್ಡನ್ ಮಾಡಿ ಅದನ್ನ ಕ್ಲೀನ್ ಅಪ್ ಮಾಡಿಕೊಂಡು ಅದು ಆ ಒಂದು ಜಾಗದಲ್ಲಿ ಅಗೆಯಲಿಕ್ಕೆ ಆರಂಭ ಮಾಡಿದ. ಸರಿಸುಮಾರು ಒಂದು 3 ಅಡಿ ಅಗೆದ ಬಳಿಕ ನಂತರ JCBಯಿಂದ ಕೂಡ ಅಗಿದ್ದಾರೆ ಅಂತ ಹೇಳಲಾಗಿದೆ. 6 ರಿಂದ 7 ಅಡಿಯಷ್ಟು ಅಗೆತ ಆದ ಕೂಡಲೇ ಅದರ ಮಣ್ಣು ತೆಗೆದ ನಂತರ ಕೂಡ ಏನೇ ಒಂದು ಅಸ್ಥಿಪಂಜರದ ಕುರುಹು ಪತ್ತೆ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ಕಾರ್ಯಾಚರಣೆ ಅಂದ್ರೆ ಕಲ್ಲೇರಿಯ ಸ್ಥಳ ಪರಿಶೋಧನೆಯ ಕಾರ್ಯಾಚರಣೆ ಈಗ ಅಂತ್ಯಗೊಂಡಿದೆ. ಈಗಾಗಲೇ ಈ ದೂರುದಾರನೊಟ್ಟಿಗೆ ಎಸ್ಐಟಿ ಟೀಮ್ ಹಿಂದೆ ಮರಳಿದೆ. ಅಂದ್ರೆ ಈ ಕಲ್ಲೇರಿಯ ರಹಸ್ಯ ಈಗಾಗಲೇ ಅಂತ್ಯವಾದಂತೆ, ಯಾಕಂದ್ರೆ ಏನೂ ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. 7 ಅಡಿಯಷ್ಟು ಮಣ್ಣು ತೆಗೆದ್ರೂ ಕೂಡ ಅಸ್ಥಿಪಂಜರದ ಕುರುಹು ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಇರುವಂತದ್ದು. ವಿದ್ಯಾ, ಕಿರಣ್, ಹಂಗಿದ್ರೆ ಕಲ್ಲೇರಿ ಭಾಗದಲ್ಲಿ ಶೋಧ ಕಾರ್ಯಾಚರಣೆ ಇಲ್ಲಿಗೆ ಮುಕ್ತಾಯನ? ಯಾಕಂದ್ರೆ ಅದು ಒಂದು ಸ್ಪಾಟ್ ಮಾತ್ರ ಐಡೆಂಟಿಫೈ ಮಾಡಿದ್ದ, ಬೇರೆ ಯಾವ್ದಾದ್ರು ಸ್ಪಾಟ್ಗಳನ್ನ ಈ ಭಾಗದಲ್ಲಿ ಬೇರೆ ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಆತ ಏನಾದ್ರೂ ಹೇಳಿದಾನ? ಆ ರೀತಿ ಐಡೆಂಟಿಫೈ ಮಾಡುವಂತಹ ಕೆಲಸ ಏನಾದ್ರೂ ಆಯ್ತಾ ಇವತ್ತು? ಇಲ್ಲಿಗೆ ಇದು ಮುಕ್ತಾಯ ಆಯ್ತು ಅಂತಂದ್ರೆ ನಾಳೆ ಏನ್ ಮಾಡ್ತಾರೆ, ನಾಳೆ ಏನ್ ಕಾರ್ಯಾಚರಣೆ ನಡೆಯುತ್ತೆ ಅಂತ ಹೇಳಿ ಕಿರಣ್? ವಿದ್ಯಾ, ಈಗಾಗಲೇ ದೂರುದಾರನನ್ನ ಎಸ್ಐಟಿ ಕಚೇರಿಗೆ ಅಂದ್ರೆ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಮತ್ತೆ ವಿಚಾರಣೆ ನಡೆಸ್ತಾರೆ. ಆದ್ರೆ ಆತ ಹೇಳಿರುವಂತದ್ದು ಮತ್ತಷ್ಟು ಅಂದ್ರೆ ಆತ ತನ್ನ ಪತ್ರದಲ್ಲಿ ಹಾಗೇನೆ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿರುವಂತ ನಾನು 100 ಶವಗಳನ್ನ ಹೂತಿಟ್ಟಿದ್ದೇನೆ. ಅಂದ್ರೆ ಇಲ್ಲಿ ತನಕ ಆತ 14 ಸ್ಥಳಗಳನ್ನ ತೋರಿಸಿದ್ದಾನೆ. ಅಂದ್ರೆ ಈ ನಂಬರ್ ಅನ್ನ 15 ಅಂತ ಕೊಟ್ಟಿದ್ದಾರೆ, ಪಾಯಿಂಟ್ ನಂಬರ್ 15. ಕಲ್ಲೇರಿ ಅಂತ ಹೇಳಿದ್ರೆ ಬೋಳಿಯಾರಲ್ಲಿ ಏನು ಆತ ಸ್ಥಳ ತೋರಿಸಿದ್ದ ಅದನ್ನ ಪಾಯಿಂಟ್ ನಂಬರ್ 15 ಅಂತ ಮಾರ್ಕ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಆತ 14 ಸ್ಥಳಗಳನ್ನ ತೋರಿಸಿದ್ದಾನೆ. ಆ ಸ್ಥಳದಲ್ಲಿ ಅಂದ್ರೆ 12 ಆದ ನಂತರ 15ಕ್ಕೆ ಬಂದಿದ್ದಾರೆ, 14 ಆದ ನಂತರ 15ಕ್ಕೆ. ಆ 15ರಲ್ಲಿ ಏನು ಸಿಕ್ಕಿಲ್ಲ, ಅಂದ್ರೆ 13 ಮಾತ್ರ ಬಾಕಿ ಇದೆ ಇನ್ನುವರೆಗೂ.
ಆದ್ರೆ ಈ ಎಲ್ಲಾ ಜಾಗದಲ್ಲಿ ಪಾಯಿಂಟ್ ನಂಬರ್ 6 ಕೆಲವು ಮೂಳೆಗಳು ಬಿಟ್ರೆ, ಕೆಲವು ಮೂಳೆಗಳ ಪಳಿಯುಳಿಕೆಗಳು ಬಿಟ್ರೆ ಬೇರೆ ಏನು ಸಿಕ್ಕಿರ್ಲಿಲ್ಲ. ಇಲ್ಲಿ ತನಕ ಆ ತರದ ಯಾವುದೇ ಒಂದು ಅಸ್ಥಿಪಂಜರ ಆಗ್ಲಿ ಅಥವಾ ಪತ್ತೆ ಆಗಿಲ್ಲ. ಆದ್ರೆ ಆತ ಹೇಳಿರುವಂತದ್ದು 100 ಶವಗಳನ್ನ ನಾನು ಹೂತಿಟ್ಟಿದ್ದೇನೆ ಅಂತ. ಈ ಹಿನ್ನೆಲೆಯಲ್ಲಿ ಮತ್ತೆ ಆತನನ್ನ ವಿಚಾರಣೆಗೆ ಒಳಪಡಿಸಿ ಆತ ಮತ್ತೆ ಬೇರೆ ಕಡೆ ಜಾಗ ತೋರಿಸ್ತೇನೆ ಅಂತ ಹೇಳಿದ್ರೆ ಅದರ ಬಗ್ಗೆ ತನಿಖಾಧಿಕಾರಿಯಾದಂತಹ ಜಿತೇಂದ್ರ ಕುಮಾರ್ ದಯಾಮ ಅವರು ಅದರ ನಿರ್ದೇಶನ ಯಾವ ರೀತಿ ಮೇಲಿಂದ ಬರುತ್ತೆ ಅಂದ್ರೆ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ಅವರು ಯಾವ ರೀತಿ ನಿರ್ದೇಶನ ಕೊಡ್ತಾರೆ ಆ ತರದ ಆ ನಿಟ್ಟಿನಲ್ಲಿ ಅವರು ತಮ್ಮ ರೂಪುರೇಷೆಗಳನ್ನ ಮುಂದುವರಿಸ್ತಾರೆ ಹೊರತು ಈ ದೂರುದಾರ ಏನ್ ಹೇಳಿದಾನೆ ಅದರ ನಂತರ ಈ ಹೊಸ ಜಾಗಗಳನ್ನ ಏನಾದರೂ ತೋರಿಸ್ತೇನೆ ಅಂತ ಆದ್ರೆ ಅದನ್ನ ಮುಂದೆ ತನಿಖೆಯಲ್ಲಿ ಅದು ಮುಂದೆ ಬರಬಹುದು. ಅಲ್ಲೂ ಕೂಡ ಜಾಗ ಪರಿಶೋಧನೆ ಮಾಡುವಂತ ಸಂದರ್ಭನೂ ಬರಬಹುದು. ಆದ್ರೆ ಆತ ಇನ್ನೊಂದು ಹೇಳಿರುವಂತ ಒಂದು ನ್ಯಾಯಾಲಯಕ್ಕೆ ಬರಬೇಕಾದ್ರೆ ತಲೆಬುರುಡೆಯನ್ನು ಹಿಡ್ಕೊಂಡು ಬಂದಿದ್ದ. ಆ ಖಾಲಿ ತಲೆಬುರುಡೆ ಮಾತ್ರ ತಂದಿರುವಂತ ಅಸ್ಥಿಪಂಜರ ತಂದಿಲ್ಲ. ಅಂದ್ರೆ ಅಸ್ಥಿಪಂಜರ ಎಲ್ಲಿದೆ ಅಂತ ಆತ ತೋರಿಸಬೇಕಾಗುತ್ತೆ. ಯಾಕಂದ್ರೆ ಆತ ಈಗಾಗಲೇ ಅದನ್ನ ಪತ್ರದಲ್ಲಿ ಮತ್ತೆ ತನ್ನ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅದಲ್ಲದೆ ಒಂದು ಯುವತಿಯ ಸುಟ್ಟ ಮುಖ ಸುಟ್ಟಂತಹ ಯುವತಿಯ ಮೃತದೇಹವನ್ನು ತಾನು ಪೆಟ್ರೋಲ್ ಸುರಿದು ಸುಟ್ಟಿದ್ದೇನೆ ಅಂತ ಆ ಜಾಗವನ್ನು ಕೂಡ ತೋರಿಸಬೇಕಾಗುತ್ತೆ. ಅದು ಮುಂಬರೋ ದಿನಗಳಲ್ಲಿ ತನಿಖೆಯಲ್ಲಿ ಆ ಜಾಗಕ್ಕೆ ಕರ್ಕೊಂಡೋಗಿ ಆತ ತೋರಿಸಬೇಕು ಎಲ್ಲಿ ತಾನು ಎಲ್ಲಿ ಆ ಜಾಗಗಳು ಇದಾವೆ, ಮತ್ತೆ ಆ ಜಾಗದಲ್ಲಿ ಮತ್ತೆ ಅಲ್ಲಿ ಸ್ಥಳ ಪರಿಶೋಧನೆ ನಡೆಸುವಂತ ಸಂದರ್ಭ ಬರಬಹುದು. ವಿದ್ಯಾ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.